ಅದನ್ನು ಇಡೀ ರಾಷ್ಟ್ರ ಮೆಚ್ಚುತ್ತಾ ಇದೆ, ಇಡೀ ದೇಶ ಮೆಚ್ಚುತ್ತಾ ಇದೆ. ಆಮೇಲೆ ನಮ್ಮ ಸೈನಿಕರಿಗೆ ಸ್ಥೈರ್ಯ ತುಂಬೋದು, ನೈತಿಕ ಧೈರ್ಯ ತುಂಬೋದು ಇದು ಪ್ರತಿಯೊಬ್ಬರ ಕರ್ತವ್ಯನೂ ಕೂಡ ಹೌದು. ನಿನ್ನೆ ಹೋಗಿ ಪ್ರಧಾನಮಂತ್ರಿಗಳು ಸೈನಿಕರ ಸ್ಥೈರ್ಯ ಏನು ತುಂಬಿದ್ದಾರೆ, ಅದು ಅವರಿಗೆ ಶ್ಲಾಘನೆ ಏನು ವ್ಯಕ್ತಪಡಿಸಿದ್ದಾರೆ, ಅದು ಅವ್ರ ಜವಾಬ್ದಾರಿ, ಮಾಡಬೇಕು, ಮಾಡಿದರೆ ಭಾಳ ಸಂತೋಷ. ಆದರೆ ಗಮನಿಸಬೇಕಾಗಿರುವಂಥ ವಿಚಾರ ಏನಪ್ಪ ಅಂದರೆ, ಪಹಲ್ಗಾಮ್ ಅಟ್ಯಾಕ್ ಆಗಿದ್ದು ಏಪ್ರಿಲ್ 22. ಏಪ್ರಿಲ್ 22 ಆದಮೇಲೆ ಪ್ರಧಾನಮಂತ್ರಿ ಅವರು ಕಾಣಿಸ್ಕೊಂಡಿದ್ದು ಬರೀ ಬಿಹಾರ್ ಚುನಾವಣೆಯಲ್ಲಿ. ಅದಾದ ನಂತರ ಪ್ರಧಾನಮಂತ್ರಿಯವರು ಪಬ್ಲಿಕ್ನಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ. ನಮ್ಮ ಸೈನಿಕರ ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೆ ಜಮ್ಮು ಕಾಶ್ಮೀರನಲ್ಲೂ ಇರಲಿಲ್ಲ, ಅಥವಾ ಯಾವುದೇ ಒಂದು ಆದಂಪುರ್ ಬೇಸ್ ಇರ್ಬೋದು, ಪಂಜಾಬ್ ಇರ್ಬೋದು, ರಾಜಸ್ಥಾನ ಇರ್ಬೋದು, ಯಾವ ರಾಜ್ಯಗಳಲ್ಲಿ ಈ ಬ್ಲ್ಯಾಕ್ಔಟ್ ಘೋಷಣೆ ಆಗಿತ್ತು, ಮಾಕ್ ಡ್ರಿಲ್ಲು ಸಂಪೂರ್ಣವಾಗಿ ಫುಲ್ ಸ್ವಿಂಗ್ನಲ್ಲಿ ನಡೆದಿತ್ತು, ಅಲ್ಲೆಲ್ಲೂ ಕಾಣಿಸ್ಕೊಂಡಿಲ್ಲ. ಮಾನ್ಯ ಪ್ರಧಾನಮಂತ್ರಿಗಳು ಪ್ರತ್ಯಕ್ಷ ಆಗಿದ್ದು ಮೇ 12ನೇ ತಾರೀಕು, ಮೊನ್ನೆ ರಾತ್ರಿ 8 ಗಂಟೆಗೆ, ಯಾವಾಗ ಸೀಸ್ ಫೈರ್ ಎಲ್ಲ ಅನೌನ್ಸ್ ಆಗಿತ್ತು. ಯಾರು ಮಾಡಿದ್ದು ಸೀಸ್ ಫೈರ್ ಅನೌನ್ಸು? ಡೊನಾಲ್ಡ್ ಟ್ರಂಪ್ ಅವ್ರು ಮಾಡಿದ್ದು. ಅದಾದಮೇಲೆ ಪಾಕಿಸ್ತಾನದವ್ರು ಮಾಡಿದ್ರು, ಅದಾದಮೇಲೆ ನಮ್ಮ ಫಾರಿನ್ ಸೆಕ್ರೆಟರಿ ಅವ್ರು ಮಾಡಿದ್ರು. ಎಲ್ಲ ಆದಮೇಲೆ ಮೇ 12ನೇ ತಾರೀಕು ಏನು ರಾಷ್ಟ್ರದ ಘೋಷಣೆಗೆ ಅವ್ರದ್ದೇನು ಒಂದು ಮನ್ ಕಿ ಬಾತ್ದು ಟೆಲಿವೈಸ್ಡ್ ವರ್ಷನ್ ಇದೆ ಅಲ್ಲ, ಅದಕ್ಕೆ ಬಂದರು. ಅದಾದಮೇಲೆ ನಿನ್ನೆ ಮೇ 13ನೇ ತಾರೀಕು, ಏನು ಡೇಟ್ ಒಂದು ಆ ಕಡೆ ಈ ಕಡೆ ಆಗಿರ್ಬೋದು ಅಷ್ಟೇ, ಮೇ 13ನೇ ತಾರೀಕು ಮಾನ್ಯ ಪ್ರಧಾನಮಂತ್ರಿಗಳು ಆದಂಪುರ್ನಲ್ಲಿ ಹೋಗಿ ಘೋಷಣೆಗಳನ್ನು ಕೂಗಿ ಸೈನಿಕರಿಗೆ ಸ್ಥೈರ್ಯ ತುಂಬಿದ್ದಾರೆ ಅಂತ ನೀವು ಹೇಳ್ತಾ ಇರೋದು ಭಾಳ ಸಂತೋಷ. ಆದರೆ ಏಪ್ರಿಲ್ 22ರಿಂದ ಹಿಡ್ಕೊಂಡು 13ನೇ ತಾರೀಕು ತನಕ ಎಲ್ಲಿದ್ದರು ಪ್ರಧಾನಮಂತ್ರಿಗಳು?